ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಈ ಬಿಸಿ ಬಿಸಿ ಸಮ್ಮರ್ಗೆ ಒಂದು ಕೂಲ್ ರೆಸಿಪಿ. ತಾಟಿ ನುಂಗು ಐಸ್ ಆ್ಯಪಲ್ನ ತಗೊಳ್ಳಿ, ಅದನ್ನು ಪೀಲ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ 250 ml ಹಾಲು ಹಾಕ್ಕೊಳ್ಳೋಣ. 1/4 ಲೀಟರ್ ಹಾಲು, 100 ml ನೀರು ಹಾಕ್ಕೊಳ್ಳೋಣ. ಇದು ಕುದಿ ಬಂದ ನಂತರ ಇದಕ್ಕೆ 150 ಗ್ರಾಮ್ಸ್ ಅಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಎಲ್ಲ ಕರ್ಗಿದ ಮೇಲೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದು ಚೆನ್ನಾಗಿ 6 to 8 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಈಗ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಪಿಂಚಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸಾಕು. ಇದು ಕುದಿಲಿ. ಇವಾಗ ಟಡಾನ್ ಮಿಲ್ಕ್ ಇಸ್ ರೆಡಿ. ಇದು ತಣ್ಣಗಾಗಕ್ಕೆ ಬಿಡಿ. ಇದು ತಣ್ಣಗಾದ್ಮೇಲೆ ನೀವು ಫ್ರಿಡ್ಜಲ್ಲಿ ಕೂಡ ಎತ್ತಿಡ್ಬೋದು. ಆಮೇಲೆ ಈಗ ತಣ್ಣಗಾಗಿದೆ. ಇಲ್ಲಿ ಇದಕ್ಕೆ ನಾನು ಚಿಕ್ಕ ಚಿಕ್ಕ ಪೀಸಸಾಗಿ ಕಟ್ ಮಾಡ್ಕೊಂಡಿದ್ದೆನಲ್ಲ ತಾಟಿ ನುಂಗು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಿಗಿ 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 ಅಂತ ಒಂದೊಳ್ಳೆ ಮಿಕ್ಸ್ ಕೊಡಿ. ಸೂಪರಾಗಿ ಸಖತ್ತಾಗಿ ರೆಡಿಯಾಗಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಬೆಲ್ಲ ಆ್ಯಡ್ ಮಾಡಿದ್ದೀನಿ, ಅದು ನಿಮ್ಮಿಷ್ಟ. ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸರ್ವ್ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಪಿಸ್ತಾ ಡ್ರೈ ಫ್ರೂಟ್ಸ್ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ಸಖತ್ ರೆಸಿಪಿ ಇದು, ಎಂಜಾಯ್ ಮಾಡಿ.